ನಮಸ್ತೆ ಸ್ನೇಹಿತರೆ, ಜವಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ PDF ಫೈಲ್ ಎಡಿಟ್ ಮಾಡೋದು ಕಷ್ಟ ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ನಿಮಗಾಗಿ. ಇವತ್ತು ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ PDF ಫೈಲ್ನ ಯಾವ ತರ ಈಸಿಯಾಗಿ ಎಡಿಟ್ ಮಾಡಬಹುದು ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು PDF ಫೈಲ್ನ ಕೂಡ ಮಾಡ್ತೀರಾ? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನೀವು ಗೂಗಲ್ ಕ್ರೋಮ್ ನಲ್ಲಿ ಓಪನ್ ಮಾಡಿ ಐ ಲವ್ PDF ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ PDF ಮುಖಾಂತರ PDF ಮರ್ಜ್ ಮಾಡೋದು, PDF ಸ್ಪ್ಲಿಟ್ ಮಾಡೋದು, ಕಂಪ್ರೆಸ್ ಮಾಡೋದು, PDF ವರ್ಲ್ಡ್ ಮಾಡೋದು, ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಗೊತ್ತಿದೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಆದ್ರೆ PDF ನ ಎಡಿಟ್ ಮಾಡೋದು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಬನ್ನಿ ಸ್ನೇಹಿತರೆ, ಇಲ್ಲಿ ಸೆಡ್ಜಾ ಅಂತ ಇದೆ ನೋಡಿ. ಸೆಡ್ಜಾ ಅಂತ ಹೇಳಿ ಇದ್ರ ಪ್ರಕಾರ ನೀವು ಗೂಗಲ್ ಸರ್ಚ್ ಮಾಡಿ ಮಾಡಿದಾಗ ಆನ್ಲೈನ್ PDF ಎಡಿಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆನ್ಲೈನ್ PDF ಎಡಿಟರ್ ಅಂತ ಹೇಳಿ ಬರುತ್ತೆ. ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಾವು ಒಂದು ನಮ್ ಎಡಿಟ್ ಮಾಡೋಕ್ಕೋಸ್ಕರ ಒಂದು PDF ಫೈಲ್ ನ ರೆಡಿ ಮಾಡಿದ್ವಿ. ಫೈಲ್ ನ ಇಲ್ಲಿ ಅಪ್ಲೋಡ್ ಮಾಡೋದು. ಅಪ್ಲೋಡ್ ಮಾಡಿದ ತಕ್ಷಣ ಈ ತರ ಕಾಣಿಸುತ್ತೆ. ಇಲ್ಲಿ ನಾನು ಬೇಕಂತ ಹೇಳಿ ಬೇರೆ ಬೇರೆ ಡಿಫ್ರೆಂಟ್ ಫಾಂಟ್ಸ್ ನ ಡಿಫ್ರೆಂಟ್ ಕಲರ್ ನ ಇಟ್ಕೊಂಡು, ಇವಾಗ ಇಲ್ಲಿ ರೆಡ್ ಪಕ್ಕದಲ್ಲಿ ಒಂದು ಯಾವುದೋ ಒಂದು ಲೆಟರ್ ನ ಹಾಕೋಣ. ಅದೇ ಫಾಂಟ್ ಅದೇ ಕಲರ್ ತಗೋಬೇಕು ಇವಾಗ. ಅದು ನಾನು ಇಲ್ಲಿ ಎಫ್ ಹಾಕ್ತೀನಿ ನೋಡಿ ಸ್ನೇಹಿತರೆ. ಆರ್ ಪಕ್ಕದಲ್ಲಿ ಎಫ್ ಅಂತ ತಗೋದೆ. ಇನ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಎನ್ ಟೂ ಪಕ್ಕದಲ್ಲಿ ಏನಾದ್ರೂ ಒಂದು ಟಿ ಹಾಕ್ತೀನಿ ನೋಡಿ ಸ್ನೇಹಿತರೆ. ಏನು ಚೇಂಜಸ್ ಆಗಲ್ಲ. ನೀವು ಯಾವ ಫಾಂಟ್ ಇರುತ್ತೆ ಅದೇ ತಗೊಳುತ್ತೆ, ಕಲರ್ ಕೂಡ ಅದನ್ನೇ ತಗೊಳುತ್ತೆ. ನೀವು PDF ನ ಯಾವ ತರ ಬೇಕಾದ್ರೆ ಎಡಿಟ್ ಮಾಡ್ಬೋದು ಸ್ನೇಹಿತರೆ. ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಬರೀ ಜಸ್ಟ್ ಫಾರ್ ಎಜುಕೇಶನ್ ಪರ್ಪಸ್ ಅಂತ ಹೇಳಿ. ಥ್ಯಾಂಕ್ ಯು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ.